ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹಾಂ, ಏನಂದ್ರೆ ನೋಡಿ, ಬೆಳಿಗ್ಗೆನೇ ಜೆಪ್ಟೋದಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ದೀನಿ. ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಮತ್ತು ಕೊತ್ತಂಬರಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಿರಿಯಾನಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಅದೇ ಪ್ರಾಸೆಸ್ಸು, ಬರ್ರಿ ನೋಡೋಣ. ನಾವು ಅಡುಗೆ ಮಾಡೋದು ನೋಡಿ ಜೆಪ್ಟೋದವರೇ ಸೇಕಾಕ್ಬಿಟ್ಟಿದ್ದಾರೆ. ಏನಕ್ಕಂತ ನೋಡಿದ್ರೆ, ನಾನು ಇದು ಅಪಾರ್ಟ್ಮೆಂಟ್ ಅಡ್ರೆಸ್ ಹಾಕ್ಬಿಟ್ಟಿದ್ದೀನಿ. ಮತ್ತು ಹೈದ್ರಾಬಾದಲ್ಲಿ ನಾನು ಯಾವ ಅಡ್ರೆಸ್ ಅಂತ ನನಗೇನು ಗೊತ್ತಿರುತ್ತಾ, ಯಾವ ಸಂಧಿ ಏನಂತ. ಅದರಿಂದ ಬಿಲ್ಲಲ್ಲಿ ನೋಡ್ಕೊಂಡು ಅಪಾರ್ಟ್ಮೆಂಟ್ ಅಡ್ರೆಸ್ ಹಾಕಿದ್ದೆ. ಇಲ್ಲ ಅಪಾರ್ಟ್ಮೆಂಟ್ ಅಂದರೆ ನಾನೇನು ಬುಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಅಡಿಗೆನ ಅಂತ ಒಂದು ಹಾಕ್ಬಿಟ್ಟು ಹೋಗ್ಬಿಟ್ಟ. ಸರಿ ಅಂತ ಫಸ್ಟ್ ಆಯಿಲಲ್ಲಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಅದು ಬಿರಿಯಾನಿದು ಮಸಾಲ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದಾದಮೇಲೆ ಮತ್ತು ಚಿಕನೆಲ್ಲ ತೊಳೆದಿಕ್ಕಿದ್ದೆ. ಸರಿ, ಅರ್ಶಿನ ಪುಡಿ ಮಾತ್ರ ಇದ್ದಿಲ್ಲ, ಅದೊಂದು ಕಮ್ಮಿ ಆಯಿತು. ಸರಿ ಅಂತ ಹಂಗೆ ಚಿಕನೆಲ್ಲ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಸೀದಾ ಮತ್ತು ಟೊಮೊಟೊ. ನಮ್ದಂತ ಒಂದು ಟೇಸ್ಟ್ ಇದು, ನೀವು ಹೆಂಗೆ ಮಾಡ್ತೀರಿ ಅಂತ ನೀವು ಕಮೆಂಟ್ ಮಾಡಿ. ನಾನು ಮಾಡೋದು ಹಿಂಗೇ, ನನಗೆ ಗೊತ್ತಿರೋ ಇದೆಲ್ಲ ನಾನು ಮಾಡ್ತೀನಿ. ಆದರೆ ಬೇರೆ ಥರ ಬಿಸಿಲಲ್ಲಿ ಸೆಕೆ ಸೋರ್ತೈತೆ, ಈಟಿಗೆ ಅದು ಆಚೆ ಮಾಡೋಣ ಅಂದರೆ ಆಚೆ ಹೆವಿ ವಾಶಾಡು. ಸರಿ ಅಂತ ಚಿಕನೆಲ್ಲ ಬಂದಮೇಲೆ ಚೆನ್ನಾಗಿ ನೋಡಿ ಸ್ಮೆಲ್ ಘಮ ಘಮ ಅಂತ ಅವಾಗೆ ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಸೀದಾ ಸ್ವಲ್ಪ ಖಾರ ಪುಡಿ ಎಲ್ಲ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಖಾರ ಜಾಸ್ತಿ ಬೇಡ ಅಂತ. ಸರಿ ಅಂತ ಹಂಗೆ ಸ್ವಲ್ಪ ನೀರೆಲ್ಲ ಉಯ್ದು ಎಷ್ಟು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಸೀದಾ ಒಂದು 4 ಬಿಸಿಲು ಬಿಟ್ಟಿರೋದು. ನಾನು ಬಿಸಿಲು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನೋಡಿದ್ರೆ ಒಂದಷ್ಟು ಹೊತ್ತು ಆದಮೇಲೆ ಬಂತು. ಇದೇನು ಪ್ರಾಬ್ಲಮ್ ಅಂದರೆ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬರ್ನರಲ್ಲಿ ಬರ್ತಾಯಿಲ್ಲ, ಆಚೆಯಿಂದ ಬರ್ತಾಯಿದೆ. ಅದಕ್ಕೆ ನೋಡಿ ಕುಕ್ಕರೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತೆ. ಫಸ್ಟ್ ಅದು ಹೋಗಿದ ತಕ್ಷಣ ರೆಡಿ ಮಾಡಬೇಕು, ಇಲ್ಲಾಂದ್ರೆ ತೊಳೆಯೋಕ್ಕಾಗಲ್ಲ ಅದನ್ನು ಫುಲ್ಲು. ಸರಿ ಅಂತ ಘಮ ಘಮ ಅಂತ ಸ್ಮೆಲ್ ಬೇರೆ ಬರ್ತಾಯಿತ್ತು. 1-2 ಬಿಸಿಲಿಗೆ ಸೀದಾ 4 ಬಿಸಿಲು ಆದಮೇಲೆ ಸೀದಾ ಒಂದು ಓಪನ್ ಮಾಡಿ ನೋಡಿದ್ರೇ ಘಮ ಘಮ ಅಂತಿತ್ತು. ಏನಂದರೆ ನೋಡಿ, ಇದು ಏನು ಏನು ಆ ಕಲರ್ಗಳೆಲ್ಲ ಏನು ಹಾಕಿಲ್ಲ, ನಾರ್ಮಲಾಗೆ. ಆದರೆ ಚೆನ್ನಾಗಿತ್ತು. ನಮ್ಮ ಗಾಡಿಯಲ್ಲಿ ಇದು ಮಾಡಿದ್ದಕ್ಕೆ ನಮಗಿದೆ ದೊಡ್ಡ ಇದಪ್ಪ, ಮಸ್ತಾಗಿತ್ತು. ಆದರೆ ಸೀದಾ ಒಂದು ರನ್ ಬ್ಯಾಟಿಂಗ್ ಮಾಡೋ ಅಷ್ಟಿಗೆ ನೋಡಿದ್ರೆ ಸೀದಾ ಅವರು ಬಂದರು ಅಷ್ಟೊತ್ತಿ ಪಾಟಿ ಅವರು. ನಿಮಗೆ ಏನಾರ ರೆಸಿಪಿ ಏನಾದರೂ ಬೇಕಾರೆ ಕಮೆಂಟ್ ಮಾಡಿ, ಇಲ್ಲ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟು ಪ್ಲ್ಯಾನಿಂಗ್ ಏನು, ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ ಬಂದಾಯಿತು ಅದನ್ನು ಮಾಡೋಣ. ಕಲ್ತ್ಕೊಳ್ಳೋಣ, ಎಲ್ಲ ಒಳ್ಳೇದಕ್ಕೆ ತಾನೇ, ಕಲ್ತ್ಕೊಂಡ್ರೆ ಈಸಿ ಆಗಿರ್ತಾನೆ. ಈ ಥರ ಎಷ್ಟು ಜನ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತ ಕಮೆಂಟ್ ಮಾಡಿ.